ಅದ್ಯಾವುದು? ಮೂವರು ದೇಶದ್ರೋಹಿ ಘೋಷಣೆ ಕೂಗಿದವರನ್ನ ಅರೆಸ್ಟ್ ಮಾಡಿರೋದು. ಲೆಟ್ಸ್ ಬಿಗಿನ್ ವಿತ್ ದಿ ಬಿಗ್ ಬ್ರೇಕಿಂಗ್ ನ್ಯೂಸ್ ನೌ ಆನ್ ವಿಸ್ತಾರ. ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದು ಮೂವರು. FSL ರಿಪೋರ್ಟ್ ಅಲ್ಲಿ ದೃಢವಾಗಿದೆ. ಮೂವರ ಬಂಧನವನ್ನು ಅಧಿಕೃತಪಡಿಸಿದ್ದಾರೆ ಪೊಲೀಸರು. ಫೆಬ್ರವರಿ 27ನೇ ತಾರೀಕಂದು ವಿಧಾನಸೌಧದಲ್ಲಿ, ನಾನು ಆ ದೇಶದ ಹೆಸರು ಹೇಳೋದಿಲ್ಲ, ಆ ದೇಶದ ಪರವಾಗಿ ಘೋಷಣೆ ಕೂಗಿತ್ತು. ವಿಧಾನಸೌಧದ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿತ್ತು. FSL ವರದಿ, ಸಾಂದರ್ಭಿಕ ಸಾಕ್ಷ್ಯಾಧಾರಗಳು, ಸಾಕ್ಷಿಗಳ ಹೇಳಿಕೆಯನ್ನಾಧರಿಸಿ ಮೂವರು ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಇವಾಗ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿದ್ದೇವೆ. ಕೇಂದ್ರ ವಿಭಾಗ ಪೊಲೀಸ್ ಉಪ ಆಯುಕ್ತರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇನ್ಫ್ಯಾಕ್ಟ್ ಐ ವುಡ್ ಲೈಕ್ ಟು ಸೇ, ನಾನು ಸ್ವಲ್ಪ ಹೊತ್ತಿನ ನಂತರದಲ್ಲಿ ಅದನ್ನ ಪ್ಲೇ ಮಾಡಿ ಅಂತ ನನ್ನ PCR ಟೀಮ್ಗೆ ಕೇಳ್ಕೊಳ್ತೇನೆ. ಮಾರ್ಚ್ 1ನೇ ತಾರೀಕು 9 ಗಂಟೆಗೆ ನಾವು ಬ್ರೇಕ್ ಮಾಡಿದಂತ ಬರ್ನಿಂಗ್ ಸ್ಟೋರಿ ಇದೆಯಲ್ಲ, ಆ ಬರ್ನಿಂಗ್ ಸ್ಟೋರಿಯ ವಿಜುವಲ್ಸ್ ನ ಇಟ್ಕೊಳ್ಳಿ PCR ಟೀಮ್. ಡಿಯರ್ PCR ಟೀಮ್, ಅದನ್ನ ಇಟ್ಕೊಳ್ಳಿ, ಈಗ ಬೇಡ, ನಾನು ಹೇಳ್ತೀನಿ, ಅವಾಗ ಅದನ್ನ ಪ್ಲೇ ಮಾಡಿ. Now let's go to the visuals. ನಮ್ಮ ವಿಧಾನಸೌಧದ ಒಂದು ಸೆಕ್ಯೂರಿಟಿ ವಿಂಗ್ ನಲ್ಲಿ ಇರ್ತಕ್ಕಂತ ಒಂದು SP ಅವರು ಅಥವಾ ಜೊತೆ ಇನ್ಸ್ಪೆಕ್ಟರ್ ಒಂದು ದೂರನ್ನ ಕೊಡ್ತಾರೆ. ಮೊದಲಿಗೆ ಯಾವ ವ್ಯಕ್ತಿ ಆ ಒಂದು ಘೋಷಣೆಯನ್ನ ಕೂಗಿದಂತ ಅದು ಊಹೆ ಮೇಲೆ ಮೂವರು ಆರೋಪಿಗಳು ಮ್ಯಾಜಿಸ್ಟ್ರೇಟ್ ನಿವಾಸಕ್ಕೆ ಹಾಜರಾಗಿದ್ದಾರೆ. ಕೋರಮಂಗಲದಲ್ಲಿರುವಂತಹ ಮ್ಯಾಜಿಸ್ಟ್ರೇಟ್ ನಿವಾಸಕ್ಕೆ ಹಾಜರಾಗಿದ್ದಾರೆ ಮೂವರು ಕೂಡ. ಪ್ರಾಬಬ್ಲಿ ಜುಡಿಷಿಯಲ್ ಕಸ್ಟಡಿಗೆ ಇವ್ರನ್ನ ಒಪ್ಪಿಸಬಹುದು ಅಥವಾ ಪೊಲೀಸರು ಕಸ್ಟಡಿ ಕೇಳಬಹುದು. ನೋಡೋಣ ಏನಾಗುತ್ತೆ ಅಂತ. ಐ ಆಮ್ ನಾಟ್ ವೆರಿ ಶೋರ್. ಲೆಟ್ಸ್ ವೇಟ್. ಒಂದು ಸ್ವಲ್ಪ ದಿನ JC ಅದಾದ ನಂತರದಲ್ಲಿ ಪೊಲೀಸರು ಕೇಳಬಹುದು, PC ಕೊಡಿ ಅಂತ ಕೇಳಬಹುದು, ಅಥವಾ PC ಆಮೇಲೆ JC ಆಗ್ಬಹುದು. ನೋಡೋಣ. ಲೆಟ್ಸ್ ವೇಟ್ ಅಂಡ್ ವಾಚ್. ಒಟ್ಟಿನಲ್ಲಿ ಅವನು ಇಲ್ತಾಜ್, ಇನ್ನೊಬ್ಬನ ಮುನಾವರ್, ಅವನ ಇನ್ನೊಬ್ಬನ ನಾಶಿಪುಡಿ. ಆ ಮೂರು ಜನ, ಒಬ್ಬ ಡೆಲ್ಲಿ ಅವನು, ಇನ್ನೊಬ್ಬ ಮಾಟಿ ನಗರದವನು, ಮಗದೊಬ್ಬ ನಾಶಿಪುಡಿ. ದಿನಾಂಕ 27/2/2024 ವಿಧಾನಸೌಧದಲ್ಲಿ ನಡೆದ ರಾಜ್ಯಸಭಾ ಚುನಾವಣೆ ಫಲಿತಾಂಶದ ಸಂದರ್ಭದಲ್ಲಿ ಆ ದೇಶದ ಹೆಸರು ಹಾಕಿ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದ ಸಂಬಂಧ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಮೊಕದ್ದಮೆ ಸಂಖ್ಯೆ 20/2024 ರಂತೆ ಪ್ರಕರಣ ದಾಖಲಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ FSL ವರದಿ, ಸಾಂದರ್ಭಿಕ ಸಾಕ್ಷ್ಯಾಧಾರಗಳು, ಸಾಕ್ಷಿಗಳ ಹೇಳಿಕೆ ಮತ್ತು ಲಭ್ಯ ಸಾಕ್ಷ್ಯಾಧಾರಗಳ ಮೇರೆಗೆ 3 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಅವರುಗಳ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಲಾಗಿರುತ್ತದೆ. ಇಟ್ ಮೀನ್ಸ್ ದಟ್ FSL ವರದಿ ಈಸ್ ಆಲ್ಮೋಸ್ಟ್ ಔಟ್. ಆಮೇಲೆ ರಾಜ್ಯದಲ್ಲಿ ಮಾನ್ಯ ಗೃಹ ಸಚಿವರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ವಂತೆ ಪಾಪ. ಹೌದಾ, ಹಿಂಗೂ ಆಗ್ಬಿಡ್ತಾ ಅಂದ್ರಂತೆ ಡಾಕ್ಟರ್ J. ಪರಮೇಶ್ವರ್ ಅವರು. ನನಗಿದರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಅಂದ್ಬಿಟ್ಟು ಮೂವರು ಆರೋಪಿಗಳ ಬಂಧನದ ಬಗ್ಗೆ ಮಾನ್ಯ ಗೃಹ ಸಚಿವರು ಸನ್ಮಾನ್ಯ ಶ್ರೀಯುತ ಪರಮೇಶ್ವರ್ ಸಾಹೇಬರು ಹೇಳಿದ್ದಾರೆ. ನಮ್ಮ ಇಲಾಖೆಯವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ವಿ, ಅವ್ರು ತನಿಖೆ ಮಾಡ್ತಾ ಇದ್ರು, ಅರೆಸ್ಟ್ ಮಾಡಿರ್ಬೋದೇನೋ ಅಂದಿದ್ದಾರೆ. ಅರೆಸ್ಟ್ ಬಗ್ಗೆ ಪೊಲೀಸ್ ಪ್ರಕಟಣೆ ಕಾಪಿ ಹರಿದಾಡ್ತಾ ಇರೋ ವಿಚಾರ ಇದು ಅಧಿಕೃತ ಅಂತ ಹೆಂಗ್ ನಂಬೋದು? ದೀರ್ಘ ಬೇಡರೆ ಅಧಿಕೃತಕ್ಕೆ, ಅಧಿಕೃತ ಅಂತ ಹೆಂಗ್ ನಂಬೋದು? ಐ ವಿಲ್ ನಾಟ್ ಬಿಲೀವ್ ಇನ್ ದಟ್ ಕಾಪಿ. ಐ ಕಾಂಟ್ ಬಿಲೀವ್. ಸರಿ, ಬೇಡ ಬಿಡಿ, ಆಯ್ತು.
DGIGP ಬೆಂಗಳೂರು ಕಮಿಷನರು ಅವರು ಫೋನ್ ಮಾಡಿ ಹೇಳಿರಲ್ವಾ? ಅಥವಾ ಅಧಿಕೃತವಾಗಿ ಇದ್ರ ಬಗ್ಗೆ ಏನು ಮಾಹಿತಿ ಬಂದಿರೋದಿಲ್ವಾ ಮಾನ್ಯ ಗೃಹ ಸಚಿವರಿಗೆ? ಏನಪ್ಪ ಪಾಕಿಸ್ತಾನ ಜಿಂದಾಬಾದ್ ವಿಚಾರದಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ. ನನ್ಗೆ ಗೊತ್ತಿಲ್ಲ, ನಾನು ನಿಮ್ಮ ಜೊತೆಲೆ ಕೂತಿದ್ದೇನಲ್ಲ. ಅಲ್ಲ, ಅವ್ರ ಕೆಲಸ ಅವ್ರು ಫ್ರೀಡಮ್ ಕೊಟ್ಟಿದ್ದೀವಿ. ಅವ್ರು ಏನು ಕೆಲಸ ಮಾಡಬೇಕು ಪೊಲೀಸ್ನವ್ರು ಮಾಡಬೇಕು ಅಂತೇಳಿ ಫ್ರೀಡಮ್ ಕೊಟ್ಟಿದ್ವಿ. ಅವ್ರ ಕೆಲಸ ಮಾಡಿರ್ತಾರೆ. ಇಲ್ವಲ್ಲ, ನಾನು ನಿಮ್ಮ ಜೊತೆಲೆ ಕೂತಿದ್ದೀನಿ, ನಿಮ್ಮ ಜೊತೆಲೆ ಊಟ ಮಾಡಿದ್ದೀನಿ. ಹಾಂ, ನೀವೇ ನೋಡಿದ್ರಲ್ಲ. ನಾನೇನಾದರೂ ಒಂದು 2 ಗಂಟೆ ಎಲ್ಲರೂ ತಪ್ಪಿಸ್ಕೊಂಡು ಹೋಗಿದ್ನ? ಹೌದ್ರಿ, ಅದನ್ನೇ ವೆರಿಫೈ ಮಾಡ್ತೀನಿ. ನಾನು ಹೋಮ್ ಮಿನಿಸ್ಟರ್ ಆಗಿ ನಾನು ಸುಮ್ಮನೆ ಹೆಂಗೆ ಅಂದ್ರೆ ಹಂಗೆ ಹೇಳೋಕ್ಕಾಗಲ್ಲ. ಹೇಳಿ ಅರೆಸ್ಟ್ ಮಾಡಿದರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ. ನಾವು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಮಾಡಿದರೆ ನಾನು ವೆರಿಫೈ ಮಾಡ್ಕೊಂಡು ನಿಮ್ಗೆ ಹೇಳ್ತೇನೆ. ನಾನು ಅವರನ್ನು ತನಿಖೆ ಮಾಡ್ತಕ್ಕಂಥದ್ರಲ್ಲಿ ತನಿಖೆ ಮಾಡ್ತಾ ಇದ್ರು, ಆಯಿತಾ? ಈಗ ಅವರಿಗೆ ನಾವು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಆ ಪ್ರಕಾರ ಅವರು ಕ್ರಮ ಮಾಡಿರ್ತಾರೆ. ಏನೋ ಅವ್ರು ನಿಮಗೆ ಫ್ರೀಡಮ್ ಕೊಟ್ಟಿದ್ದೀವಪ್ಪ, ನೀವೆಲ್ಲ ವೆರಿಫೈ ಮಾಡಿ ಅಂತ. ನಾನು ಈಗ ಬೆಂಗಳೂರಿಗೆ ಹೋಗ್ತೀನಿ. ಈಗ ಹೋಗಿ ಹೋಗುವಾಗಲೇ ಫೋನಲ್ಲಿ ಮಾತಾಡ್ತೀನಿ. ಒಂದು ವೇಳೆ ಇದು ಆಯಿತು ಅಂತಂದರೆ, ಮಾಡಿದ್ದಾರೆ ಅಂದರೆ ಕನ್ಫರ್ಮ್ ಆದರೆ ಅದನ್ನು ಕನ್ಫರ್ಮ್ ನಾನು ಮಾಡ್ತೀನಿ. ನಾನು ಹೆಂಗೆ ಮುಚ್ಚಿಡೋಕ್ಕಾಗುತ್ತೆ? ನಾನು ಕನ್ಫರ್ಮ್ ಮಾಡ್ತೀನಿ. ಆಮೇಲೆ ಅದರ ಪ್ರಿರಿಕ್ವಿಸಿಟ್ಸ್ ಏನಿದೆ ಅಂದರೆ ರಿಪೋರ್ಟು ಅಂತಿಮವಾಗಿ ರಿಪೋರ್ಟ್ ಬಂದಿದೆ, ಅದರ ಆಧಾರದ ಮೇಲೆ ಅವ್ರು ಕ್ರಮ ತಗೊಂಡಿದ್ದಾರೆ. ಇದೆಲ್ಲ ನಾನು ಆಮೇಲೆ ಹೇಳ್ಬೇಕಲ್ವಾ? ಹೇಳ್ತೀನಿ. ಸರಿ, ಪಾಕಿಸ್ತಾನ ಜಿಂದಾಬಾದ್ ವಿಚಾರದಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ. ವಾಟ್ಸ್ ನೆಕ್ಸ್ಟ್? ಮುಂದೇನು? ಈ ಇಡೀ ಪ್ರಕರಣದ ಬಗ್ಗೆ ಮಾನ್ಯ ಗೃಹ ಸಚಿವರಿಗೆ ಅಷ್ಟೊಂದು ಮಾಹಿತಿ ಇಲ್ಲ. ಅವರು ಫ್ರೀ ಹ್ಯಾಂಡೆಡ್ನೆಸ್ ಕೊಟ್ಟಿದ್ದಾರೆ. ಗುಡ್, ದಟ್ ಈಸ್ ಗುಡ್, ಆ್ಯಕ್ಚುಲಿ ಅಪ್ರಿಷಿಯೇಟೆಡ್. ಕೆಲವೊಂದು ವಿಷಯಗಳನ್ನು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ, ಅಪ್ರಿಷಿಯೇಟೆಡ್. ಅದರ ಒಂದು ಅಧಿಕೃತ ಮಾಹಿತಿಯನ್ನಾದರೂ ಪಡ್ಕೋಬೇಕಾಗಿತ್ತಲ್ಲ. ಈಗ ಮೆಡಿಕಲ್ ಟೆಸ್ಟ್ ಆಗಿರೋದ್ರ ಬಗ್ಗೆ ಮೀಡಿಯಾಗಳಿಗೆ ಗೊತ್ತಾಗ್ತಾ ಇದೆ. ಅವ್ರನ್ನ ಕೋರಮಂಗಲದ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ ಅಂತ ಮೀಡಿಯಾ ಹೌಸಸ್ಗೆ ಗೊತ್ತಾಗ್ತಾ ಇದೆ. ಇನ್ನು ಮಾನ್ಯ ಗೃಹ ಸಚಿವರಿಗೆ, ಶ್ರೀಯುತ ಗೃಹ ಸಚಿವರಿಗೆ ಇದರ ಬಗ್ಗೆ ಗೊತ್ತಾಗಿರಬೇಕಾಗಿತ್ತಲ್ವಾ? ಆರೋಪಿ ನಂಬರ್ 1 ಹಾಕೊಂಡಿದ್ದಾನೆ ಮಾಸ್ಕ್, ಆರೋಪಿ ನಂಬರ್ 2 ಹಾಕೊಂಡಿದ್ದಾನೆ ಮಾಸ್ಕ್. ಕವರ್ ಸುತ್ಕೊಂಬಿಡಪ್ಪ ಮ್ಯಾಕೆ, ಮಾಸ್ಕ್ ಯಾಕೆ? ಕೂಗುವಾಗ ಮಾಸ್ಕ್ ಬೇಕಾಗಿರಲಿಲ್ಲ. ಕೂಗುವಾಗ, ಉನ್ಮಾದದಿಂದ ರೇಗುವಾಗ. ಐ ಡಿಡ್ಂಟ್ ಗೆಟ್ ಯು. ವಾಟ್ ಡಿಡ್ ಯು ಸೇ? ಏನಂದ್ರಿ? ರೈಟ್. ಅದರ ಜೊತೆಗೆ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಈಸ್ ಪ್ರೈವೇಟ್ FSL ರಿಪೋರ್ಟ್ ಮಾರ್ಚ್ 1ನೇ ತಾರೀಕಂದು ತಲುಪಿದ್ದು ವಿಸ್ತಾರ ನ್ಯೂಸ್ನ ಕೈಗೆ. ಅದನ್ನು ಬ್ರೇಕ್ ಮಾಡಿದ್ದು 9 ಗಂಟೆಯ ನ್ಯೂಸ್ ಫ್ರಂಟ್ ಲೈನ್ನಲ್ಲಿ. ಆಗ ನಾವು ಯಾವ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ ಅದರ 50 ಸೆಕೆಂಡ್ಸ್ ಝಲಕ್ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಇವಾಗ ನೋಡಿ ಒಂದ್ಸಲ. ತಾವು ಲಿಪ್ ಮೂವ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಒಂಚೂರು ವಿವರಿಸಬಹುದಾ ನನಗೆ ಇದ್ರ ಬಗ್ಗೆ? ತಾವು ಯಾರಾದ್ರೂ ಆ ಒಂದು ಗ್ರೂಪ್ ಅಲ್ಲಿ ಮೊದಲನೇದಾಗಿ ಪಾಕಿಸ್ತಾನ್ ಅಂತ ಹೇಳಿದಾರ? ದಟ್ ಇಸ್ ಫಸ್ಟ್ ಪ್ರಶ್ನೆ. ಅವಾಗ ಅವರ ವಾಯ್ಸ್ ನ ಸ್ಯಾಂಪಲ್ ನ ತಗೊಂಡು ವಾಯ್ಸ್ ಸ್ಯಾಂಪಲ್ ಕಂಪೇರ್ ಮಾಡೋದ್ರಿಂದ ಇವರೇ ಹೇಳಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ನಿಮ್ಮ ರಿಪೋರ್ಟ್ ತಾವು ಬಿಟ್ಟ ಸಂದರ್ಭದಲ್ಲಿ ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಬಹುಶಃ 100 to 100% ಸೇಮೇ ಇರಬಹುದಾ? ಯಾವ ಪ್ರಶ್ನೆಗೆ FSL ಫೈಂಡಿಂಗ್ ಮುಖಾಂತರ ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ, ಆ ಪ್ರಶ್ನೆ ಒಂದೇ ಇದ್ದಲ್ಲಿ 2 ಲ್ಯಾಬೊರೇಟರಿ ಅಥವಾ 10 ಲ್ಯಾಬೊರೇಟರಿಗಳು ಅದೇ ಪ್ರಶ್ನೆಗೆ ಆನ್ಸರ್ ಮಾಡೋ ಪ್ರಯತ್ನ ಮಾಡೋದು ಕೂಡ ಆನ್ಸರ್ ಸೇಮ್ ಬರುತ್ತೆ. ತಾವು ಲಿಪ್ ಮೂವ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಒಂಚೂರು ವಿವರಿಸಬಹುದಾ ನನಗೆ ಇದ್ರ ಬಗ್ಗೆ? ತಾವು ಯಾರಾದ್ರೂ ಆ ಒಂದು ಗ್ರೂಪ್ ಅಲ್ಲಿ ಮೊದಲನೇದಾಗಿ ಪಾಕಿಸ್ತಾನ್ ಅಂತ ಹೇಳಿದಾರ? ದಟ್ ಇಸ್ ಫಸ್ಟ್ ಪ್ರಶ್ನೆ. ಅವಾಗ ಅವರ ವಾಯ್ಸ್ ನ ಸ್ಯಾಂಪಲ್ ನ ತಗೊಂಡು ವಾಯ್ಸ್ ಸ್ಯಾಂಪಲ್ ಕಂಪೇರ್ ಮಾಡೋದ್ರಿಂದ ಇವರೇ ಹೇಳಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ನಿಮ್ಮ ರಿಪೋರ್ಟ್ ತಾವು ಬಿಟ್ಟ ಸಂದರ್ಭದಲ್ಲಿ ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಬಹುಶಃ 100 to 100% ಸೇಮೇ ಇರಬಹುದಾ?
ಯಾವ ಪ್ರಶ್ನೆಗೆ FSL ಫೈಂಡಿಂಗ್ ಮುಖಾಂತರ ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ, ಆ ಪ್ರಶ್ನೆ ಒಂದೇ ಇದ್ದಲ್ಲಿ 2 ಲ್ಯಾಬ್ರೇಟರಿ ಅಥವಾ 10 ಲ್ಯಾಬ್ರೇಟರಿಗಳು ಅದೇ ಪ್ರಶ್ನೆಗೆ ಆನ್ಸರ್ ಮಾಡೋ ಪ್ರಯತ್ನ ಮಾಡೋದು ಕೂಡ ಆನ್ಸರ್ ಸೇಮ್ ಬರುತ್ತೆ. That's all, Your Honor. ಅಷ್ಟೇ. That's all. ಭಾಳ ಸ್ಪಷ್ಟ, ಭಾಳ ನೇರ, ಭಾಳ ಸುಸ್ಪಷ್ಟ. ಇದು ತಾವು ಗಮನಿಸಿದ್ದು. ಬನ್ನಿ ಸರ್, ಬನ್ನಿ 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 ಮಲ್ಗತಿ ಸರ್, ಬನ್ನಿ ಕೂತ್ಕೊಳ್ಳಿ ಸರ್, ಏನು ತೊಂದರೆ ಇಲ್ಲ. ಇನ್ನು ಕ್ಯಾಮ್ರಾ ಕಾಣಿಸ್ಬಾರ್ದು ನೀವು ಅಂತೇನಿಲ್ಲ, ಏನು ಸಮಸ್ಯೆ ಇಲ್ಲ. ಅದೆಲ್ಲ ಮಡಿವಂತಿಗೆ ಬಿಟ್ಟು ಹಾಕಬೇಕು ಸರ್, ಆರಾಮಾಗಿ ಕೂತ್ಕೋಬೇಕು ನೀವು. ಸೊ ಹಾಗಾಗಿ ನಾವು hence it is proven even with the government's FSL report that ಅವರು ಆ ರಾಷ್ಟ್ರದ ಪರವಾಗಿ ಘೋಷಣೆ ಕೂಗಿದ್ದಾರೆ ಅಂತ. But I would like to ask the government and the Honorable Chief Minister and the Honorable Home Minister and the very Honorable Deputy Chief Minister, ಯಾಕೆ FSL ವರದಿ is not given for public consumption? ಯಾಕಂದರೆ ಅಲ್ಲೇ ಸ್ಪಷ್ಟವಾಗಿ ಪೊಲೀಸರ ಮೊಕದ್ದಮೆ ಸಂಖ್ಯೆ 20/24 ಅಂತ ಇದೆ. ಯಾಕೆ ಇದನ್ನು ಪಬ್ಲಿಕ್ ಕನ್ಸಂಪ್ಷನ್ಗೆ ಕೊಡ್ತಾ ಇಲ್ಲ? ನನ್ನ ಪ್ರಶ್ನೆ 1000 ಇದಾವೆ ಇವತ್ತು. ಆ 1000 ಪ್ರಶ್ನೆಗಳಿಗೆ ಉತ್ತರವನ್ನು ಬಹುಶಃ ಹಲವರು ಕೊಡಬೇಕಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.